ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಕಬ್ಬಿನ ಬಿಲ್ಲ ಮತ್ತು ಬಾಕಿ ಏನಾಗಿದೆ ನಮ್ಮ ಶುಗರ್ ಫ್ಯಾಕ್ಟ್ರಿಗಳಿಗೆ? ಸಾಕಷ್ಟು ಲಾಭ ಗಳಿಸ್ಕೊತಾರ. ಅದರ ಮಾಲಕರಿಗೆ ಅಂತೂ ಚೈನಿಯಲ್ಲಿದ್ದಾರೆ, ರಾಜಕೀಯ ಮಾಡ್ತಾರೆ, ಖರ್ಚು ಮಾಡ್ತಾರೆ, ಕೋಟಿಗಟ್ಟಲೆ ಹಂಚ್ತಾರೆ, ಸಾಲ ಮಾಡ್ತಾರೆ, ಮತ್ತೆ ಮುಟ್ಟಿಸ್ತಾರೆ. ಸಾಲ ಮುಟ್ಟಿಸ್ತಾರೆ, ಸಾಲ ತೆಗಿತಾರೆ. 2,000 ಕೋಟಿ ರೂಪಾಯಿ ಇವತ್ತು ಅಪೆಕ್ಸ್ ಬ್ಯಾಂಕ್ ಇವರಿಗೆಲ್ಲ ಸಾಲ ಕೊಟ್ಟು ಕೈ ಮೇಲೆ ಎತ್ಕೊಂಡು ನಿಂತದ್ದು. ಇವತ್ತು ದುಡ್ಡು ವಾಪಸ್ ಆಗ್ತಾಯಿಲ್ಲ. ಡಿಸಿಸಿ ಬ್ಯಾಂಕ್ಗಳು ಇವತ್ತೆಲ್ಲ ದಿವಾಳಿ ಹೇಳ್ತಾ ಇದ್ದಾವೆ. ಆದರೂ ರೈತರ ಬಿಲ್ ಇಲ್ಲ, ಯಾಕೆಂದರೆ ಲಾಸ್ ಆಗಿದ್ದಾವೆ. ಈಗ ನೋಡ್ರಿ, ಮೊನ್ನೆ ಆಯಿತು ಸ್ಟ್ರೈಕ್ ಮಾಡಿದರು ಗುರ್ಲಾಪುರದಲ್ಲಿ. ಚೂನಪ್ಪ ಪೂಜಾರ್ ಅವರು, ಅವ್ರ ಜೊತೆಗಾರರಾದಂಥ ನಮ್ಮ ಪಡಸಲಿಗೆ ಶ್ರೀ ಅವರು, ಅಂದರೆ ಶಶಿಕಾಂತ್ ಪಡಸಲಿಗೆ ಅವರು ಗುರೂಜಿ, ಅವ್ರ ಜೊತೆಗೆ ಲಕ್ಷ ಜನ ಕೂಡಿ ಸ್ಟ್ರೈಕ್ ಮಾಡಿದರು. 3,300 ಬಿಲ್ ಮಾಡಿಕೊಂಡ್ರು. ಎಲ್ಲ ಆಯ್ತು, ಕೊಟ್ಟಿವಿ ನಿಮ್ಗೆ ಅಂದರು. ಈಗ ನೋಡಿರಿ, ಇನ್ನೂ 4,700. ಮತ್ತು ಕೆಲವೊಂದು ಕಬ್ಬಿನ ಸೀಸನು ಮುಗಿದು ರೀ. ಫ್ಯಾಕ್ಟ್ರಿಗಳು ಎಲ್ಲ ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ಸ್ವಚ್ಛ ಆದವು. ಬಿಲ್ ಇಲ್ಲ. 81 ಫ್ಯಾಕ್ಟ್ರಿಗಳಿದ್ದಾವೆ. ಅದ್ರಾಗ ಒಂದು 2-3 ಅಷ್ಟೇ ಕ್ಲಿಯರ್ ಮಾಡಿದ್ದಾರೆ. ಉಳಿದವ್ರು ಎಲ್ಲರೂ 70-80% ಬಾಕಿ. ರೈತರು ಇವತ್ತು ಬೆಳಗಾವಿ ಒಳಗೆ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ನಮ್ಮ ಬಿಲ್ ಕೊಡ್ರಿ ಪಾಪ. ಕಬ್ಬು ಕಳಿಸೋ ಮುಂದೂ ಹೋರಾಟ ಮಾಡೋದು, ಬಿಲ್ ವಸೂಲು ಮಾಡೋ ಮುಂದೆ ಹೋರಾಟ ಮಾಡೋದು. ಅದು ನುಕ್ಸಾನದ್ದು, ಲಾಭದ್ದಲ್ಲ. ಚುನಪ್ಪ ಪೂಜಾರ್ ಅವ್ರಿಗಾಯ್ತು, ಗುರೂಜಿ ಅವ್ರಿಗಾಯ್ತು, ಇನ್ನುಳಿದ ರೈತ ನಾಯಕರಿಗಾಯ್ತು, ನಮ್ಮ ಮೇಲಿಂದ ಹೇಳ್ತಾ ಇರೋದಿಲ್ಲ. ಇವರೆಲ್ಲ ಶುಗರ್ ಲಾಬಿ ಮಂದಿ ದುಡ್ಡು ಹೊಡಿದಕ್ಕಾಗಿ ಬಂದಿದ್ದಾರೆ ರೀ. ರೈತ ಲಾಭ ಮಾಡೋಕ್ಕಲ್ಲ. ಇವರು ತಾವು ಬೆಳೆದಕ್ಕಾಗಿ, ತಾವು ಸೃಷ್ಟಿ ಮಾಡೋಕ್ಕಿರೋಕ್ಕಾಗಿ, ತಾವು ರಾಜಕೀಯ ಮಾಡೋದಕ್ಕಾಗಿ, ತಾವು ಅಧಿಕಾರ ಇರೋದಕ್ಕಾಗಿ ಬಡ ರೈತರನ್ನು ಹಿಂಡಿ ಹಿಪ್ಪಿ ಮಾಡೋದು ಬಿಡ್ತಾರೆ ಇವರು.